ರಾಜ್ಯದ ವಿವಿಧ ಇಲಾಖೆಗಳ ಖಾಲಿ ಇರುವ 56,000 ಹುದ್ದೆಗಳ ನೇಮಕಾತಿ ವಾರದೊಳಗೆ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಗೃಹ ಸಚಿವ ಜಿ. ಪರಮೇಶ್ವರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮೂಲಕ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿಯ ನಾಗನಹಳ್ಳಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದ 6ನೇ ತಂಡದ 2 PSI, KSI, SF, 12ನೇ ತಂಡದ 9 RSI, ಸ್ಪೆಷಲ್ RSI ಹಾಗೂ 13ನೇ ತಂಡದ 86 PSI ಸಿವಿಲ್ ಒಟ್ಟು 97 ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪತ್ರ ಸಂಚಲನವನ್ನು ನೆರವೇರಿಸಲಾಗಿದೆ. ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಅನುದಾನದ ಅಡಿಯಲ್ಲಿ ಖರೀದಿಸಲಾದ ನೂತನ ವಾಹನಗಳ ಹಸ್ತಾಂತರ ಕಾರ್ಯಕ್ರಮ ಹಾಗೂ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಉದ್ಘಾಟನೆ ಮಾಡಲಾಗಿದೆ. ರಾಜ್ಯದಲ್ಲಿ ಖಾಲಿ ಹುದ್ದೆಗಳ ಭರ್ತಿಗೆ ಒಳ ಮೀಸಲಾತಿ ಸಮಸ್ಯೆ ಎದುರಾಗಿತ್ತು. ಅದೀಗ ಸರ್ಕಾರ ಬಗೆಹರಿಸಿದೆ. ಈಗಾಗಲೇ ಸಾವಿರಾರು ಹುದ್ದೆಗಳ ನೇಮಕಾತಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, BR ಪಾಟೀಲ್, ಅಲಂಪ್ರೋ ಪಾಟೀಲ್, ಕನೀಶ್ ಫಾತಿಮಾ, MI ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಾಡುವಂಥ ಇಂಪ್ಲಿಮೆಂಟಿಂಗ್ ಆಫೀಸರ್ ಯಾರು ಇರ್ತಾರೆ ಅವರು ಮಾಡಬೇಕು. ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂದ್ಕೊಳ್ಳಿ, ನೀವು ಹೇಳೋಂಗೆ ನಿಮ್ಮ ಅಭಿಪ್ರಾಯಗಳು ಜನ ಸಮುದಾಯದಲ್ಲಿ ಬರುತ್ತೆ. ಮಟಕ ಜಾಸ್ತಿ ಆಯಿತು ಗುಲ್ಬರ್ಗದಲ್ಲಿ, ಕಲಬುರಗಿಯಲ್ಲಿ ಅಂತೇಳಿ ಬರುತ್ತೆ ಅಂತ ಇಟ್ಕೊಳ್ಳಿ. Immediately I will call the commissioner, I will call the DIG, I will call the SP and pull them up. ಯಾವ ಏರಿಯಾದಲ್ಲಿ ಜುರಿಸ್ಟಿಕ್ಷನಲ್ ಪೊಲೀಸ್ ಯಾರಿದ್ದಾರೆ ಅವ್ರಿಗೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅವ್ರ ಮೇಲೆ ಇಮಿಡಿಯೇಟ್ ಕ್ರಮ ತಗೊಳ್ತೀವಿ. ವಿ ಆಸ್ಕ್ ಫಾರ್ ಅನ್ ಎಕ್ಸ್ಪ್ಲೇಷನ್, ವಿ ಡೋಂಟ್ ಸ್ಪೇರ್ ದೆಮ್. ರೌಡಿ ಪೇರೇಡ್ ಮಾಡಬೇಡ ಅಂತ ಯಾರು ಡೈರೆಕ್ಷನ್ ಕೊಟ್ಟಾರೆ? ನಿಮ್ಮ ಕರೆದು ಮಾಡ್ತಾರಾ? ಅಲ್ಲ, ಅವ್ರು ಪೊಲೀಸ್ ಸ್ಟೇಷನಲ್ಲಿ ಮಾಡ್ತಾರೆ. ನನ್ನೇ ಕರೆಯಲ್ಲ, ನಿಮ್ಮನ್ನೆಲ್ಲಿ ಕರೀತಾರೆ ನೀವು? ಆಯ್ತು ತಳಿಯಪ್ಪ, ನೀವು ಬೇರೆಯವ್ರಿಗೆ ಬಿಡ್ರಿ. ನೀವು ಒಳ್ಳೆ ಬರೀ ಇಬ್ಬರೇ ಸೇರ್ಕೊಂಬಿಟ್ರಂಗೆ, ಈ ಮೂಲೆಯಲ್ಲಿ ಒಬ್ಬರು, ಆ ಮೂಲೆಯಲ್ಲಿ ಒಬ್ಬರು. ಅಲ್ಲ, ತಳೀರಿ ನೀವು ಸ್ವಲ್ಪ ತಳೀರಿ. ಅಲ್ಲಲ್ಲ, ಪೊಲೀಸ್ನವ್ರ ಮೇಲೂ ಆಗುತ್ತೆ, ಎಲ್ಲರ ಮೇಲೂ ಆಗುತ್ತೆ. ಲೋಕಾಯುಕ್ತ ಇರೋದು ಯಾಕೆ? ಆ್ಯಂಟಿ ಕರಪ್ಷನ್ ಅಲ್ವಾ? ಸೊ ಪೊಲೀಸ್ನವ್ರು ಕರಪ್ಷನ್ ಮಾಡಿ ಅವ್ರಿಗೆ ಮಾಹಿತಿ ಸಿಕ್ಕಿದ್ರೆ ನಮ್ಮನ್ನೇನು ಕೇಳಲ್ಲ ಅವರು. ಲೋಕಾಯುಕ್ತದವರು ಇಂಡಿಪೆಂಡೆಂಟ್ ಬಾಡಿ, ಅವರು ರೈಡ್ ಮಾಡ್ತಾರೆ, ಅವ್ರನ್ನ ಹಿಡ್ಕೊಳ್ತಾರೆ, ಅವ್ರ ಮೇಲೆ ಕ್ರಮ ತಗೊತಾರೆ. ಪೊಲೀಸ್ನವರಾದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ. ನಾನು ಟ್ರೈ ಮಾಡಿದೆ. ನಾನು ಸೂರ್ಯದೇವರಿಗೆ ಫೋನ್ ಮಾಡೋಕ್ಕೆ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಮಾಡಿ, ಅದು ಆಗಲಿಲ್ಲ, ಕನೆಕ್ಷನ್ ಸಿಕ್ಕಲಿಲ್ಲ. ಬಟ್ ಒಂದು ನಿಜ, ನೀವು ಹೇಳಿದ್ದು ನಾನು ಕೂಡ ಈಗ ತಾನೇ ಅಲ್ಲಿ ಗಮನಿಸಿದೆ. ನಮ್ಮ ಕ್ಯಾಮ್ರಾಗಳಲ್ಲೆಲ್ಲ ಸರ್ಕಲಲ್ಲಿ ಹೆಲ್ಮೆಟ್ ಇಲ್ಲದೆ ಬರ್ತಾ ಇರೋದನ್ನು ಗಮನಿಸಿದೆ. 90% ಯಾರೂ ಹೆಲ್ಮೆಟೇ ಹಾಕಿಲ್ಲ. ಕಮಿಷನರ್ ಅವ್ರಿಗೆ ಕೇಳಿದೆ, ಏನು ರೀ ಇದೇನು ಯಾರು ಹೆಲ್ಮೆಟೇ ಹಾಕ್ತಾ ಇಲ್ವಲ್ಲ ಅಂತ. ಅದೇ ಸ್ವಲ್ಪ ಈ ಹೀಟಿಗೋಸ್ಕರ ಆ ರೀತಿ ಆಗಿದೆ. ನಾವು ಕೂಡ ಮಾನವೀಯತೆ ದೃಷ್ಟಿಯಿಂದ ಇದು ಕಂಟ್ರೋಲ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಈ ತಿಂಗಳು ಕಳೀಲಿ, ಆಮೇಲೆ ಟೈಟ್ ಮಾಡೋಣ. ಹೌದು, ನಮಗೆ ಮಾಹಿತಿ ಸಿಕ್ಕಿದೆ, ಅವರು ಎಲ್ಲಿದ್ದಾರೆ, ಹೊರದೇಶದಲ್ಲಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಅದನ್ನು ಅಲ್ಲಿ ಹೋಗಿ ಅವರು ಅಲ್ಲಿಂದ ಕರ್ಕೊಂಡು ಬರೋದಕ್ಕೆ ಎಲ್ಲ ನಡೀತಾ ಇದೆ, ಪ್ರಯತ್ನ ಮಾಡ್ತಾಯಿದ್ವಿ. 1 ವರ್ಷ ಆಗ್ಬಿಡ್ತು. ಆದರೂ ಕೂಡ ಅದೊಂದು ಪ್ರಕರಣ ಬಿಟ್ಟು ಇನ್ನೆಲ್ಲ ಪ್ರಕರಣಗಳನ್ನು, ದರೋಡೆ ಆಗಿದ್ದಂಥ ಪ್ರಕರಣ ಬ್ಯಾಂಕ್ ಬಿಜಾಪುರದಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಎಲ್ಲ ಕಡೆ ಹಿಡ್ಕೊಂಡಿದ್ದಾರೆ. ಬಟ್ ಬೀದರ್ದೊಂದು ಆಗಿಲ್ಲ. ಹೌದು, ಆಗಿಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಲ್ರಿ. 100 ಹಿಡಿದ್ರೆ 99 ಹಿಡಿದ್ರೆ ನೀವು ಒಂದಾಗಿಲ್ಲ ಅಂತ ಅದನ್ನೇ ಹೈಲೈಟ್ ಮಾಡ್ತೀರ. ಸ್ವಲ್ಪ ನಮ್ಮ ಮೇಲೆ ಒಂದು ಕೃತಜ್ಞತೆ ಇಟ್ಕೊಳ್ರಪ್ಪ. 99 ಕೇಸು ಹಿಡಿದಿದ್ದಾರೆ. ದರೋಡೆ ಕೇಸ್ಗಳಲ್ಲಿ ಅದೊಂದೇ ಕೇಸು ಬ್ರೇಕ್ ಆಗಿಲ್ಲ. ಬಟ್ ವಿ ಹ್ಯಾವ್ ದಿ ರೈಟ್ ಇನ್ಫಾರ್ಮೇಷನ್, ಬಟ್ ವಿ ಟೇಕ್ ಇದು ಹೊರ ದೇಶದಲ್ಲಿ ಹೋಗಿ ಎಲ್ಲೆಲ್ಲೋ ಸೇರ್ಕೊಂಡಿದ್ದಾರೆ ಅಂದರೆ ಇಟ್ ಈಸ್ ನಾಟ್ ದಟ್ ಈಸಿ. ನೀವು ಇಲ್ಲಿ ಕೂತ್ಕೊಂಡು ಪೆನ್ನ ಬರ್ಕೊಂಡಂಗಲ್ಲ, ಅದು ಅಲ್ಲಿ ಹೋಗಿ ಹಿಡ್ಕೊಂಬರ್ಬೇಕು. ಅಲ್ಲಿ ಕೊಡ್ತೀವಿ. ಯಾವ ಎಣ್ಣೆ? ಯಾವುದ್ರಿ ಎಣ್ಣೆ ಗಿಣ್ಣೆ ಅಂತ ಮಾತಾಡ್ತೀರಾ? ಹಾಂ,
ಹಂಗಂತ ಹೇಳಿ ಪೆಟ್ರೋಲು ಡೀಸೆಲ್ ಅಂತೇಳಿ ಎಣ್ಣೆ ಯಾಕೆ ಅಂತ ಯಾಕೆ ಹೇಳ್ತೀರಿ? ಹಾಂ, ಇಂಧನ ಅಂತ ಅಲ್ಲಪ್ಪ, ನೀವೇ ಎಣ್ಣೆ ಪಣ್ಣೆ ಅಂತ ಮಾತಾಡಿದ್ರೆ ನಾವು ಎಣ್ಣೆಗಳು ಕೊಡಲ್ಲ, ನಾವು ಇಂಧನ ಭತ್ಯೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಸೈಬರ್ ಕ್ರೈಮು ಕರ್ನಾಟಕದಲ್ಲಿ 24ರಲ್ಲಿ 24,000 ಸೈಬರ್ ಕ್ರೈಮ್ ರಿಜಿಸ್ಟರ್ ಆಗಿತ್ತು. 25ಕ್ಕೆ ಅದನ್ನು ನಾವು ಈಗ ಇಡೀ ದೇಶದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಎಂಟೈರ್ ಕಂಟ್ರಿ ಒಬ್ಬ DGPಯನ್ನು ನೇಮಕ ಮಾಡಿದ್ದೀವಿ. ಒಂದು ವರ್ಟಿಕಲ್ಲು, ಯಾವ ರೀತಿ ನಮಗೆ DG CID, DG ಪ್ರಿಸನ್ಸ್, DG ಫೈರ್, ಆ ರೀತಿ DG ಸೈಬರ್ ಕ್ರೈಮ್ ಇಡೀ ದೇಶದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಮಾಡಿದ್ದೇವೆ. ಅದರ ಪ್ರಯುಕ್ತ ಈಗ 24,000 ಇರೋದು 25ಕ್ಕೆ 14,000ಕ್ಕೆ ಬಂದಿದೆ. ಇಟ್ ಈಸ್ ರೆಡ್ಯೂಸ್ ಟ್ರೆಮೆಂಡಸ್ಲಿ ಆ್ಯಂಡ್ ವಿ ಆರ್ ಫೋಕಸಿಂಗ್ ಆನ್ ಇಟ್. ಇಟ್ಸ್ ಆಲ್ಸೋ ಎ ಚಾಲೆಂಜ್ ಫಾರ್ ಅಸ್, ಬಟ್ ಫೋಕಸ್ ಮಾಡ್ತಾಯಿದ್ವಿ. ಸಾರಿ.